ತುಳಸಿ ವಿವಾಹದ ಕಥೆಯೇನು ಬನ್ನಿ ತಿಳಿಯೋಣ. ಶಾಸ್ತ್ರಗಳ ಅನುಸಾರ ವೃಂದ ಎನ್ನುವ ಸ್ತ್ರೀಯ ವಿವಾಹ ದೈತ್ಯರಾಜ ಜಾಲಂಧರನ ಜೊತೆ ಆಯಿತು. ಶ್ರೀಮದ್ ಭಾಗವತ ಪುರಾಣದ ಅನುಸಾರ ಜಾಲಂಧರ ಭಗವಾನ್ ಶಿವನ ಅಂಶವಾಗಿದ್ದನು. ಆದರೆ ಅವನಲ್ಲಿ ರಾಕ್ಷಸಿ ಪ್ರವೃತ್ತಿ ಇತ್ತು. ಆದರೆ ಜಾಲಂಧರನ ಪತ್ನಿ ವೃಂದಾಳಿಗೆ ಭಗವಾನ್ ವಿಷ್ಣುವಿನ ಮೇಲೆ ಅಪಾರ ಭಕ್ತಿ ಮತ್ತು ಆಕೆ ಮಹಾನ್ ಪತಿವ್ರತೆಯಾಗಿದ್ದಳು. ಇದೇ ಕಾರಣಕ್ಕೆ ಜಾಲಂಧರ ಅಜೇಯನಾಗಿದ್ದನು. ಇವನನ್ನು ಸೋಲಿಸಲು ದೇವತೆಗಳಿಗೆ ವೃಂದಾಳ ಪಾತಿವ್ರತೆಯ ನಿಷ್ಠೆ ಅಡ್ಡಿಯಾಗುತ್ತಿತ್ತು. ಆಗ ಭಗವಾನ್ ವಿಷ್ಣು ಜಾಲಂಧರನ ವೇಷದಿಂದ ವೃಂದಾಳ ಪಾತಿವ್ರತ ಧರ್ಮವನ್ನು ಭಂಗಪಡಿಸಿದನು. ಇದರಿಂದ ಜಾಲಂಧರ ತನ್ನ ಶಕ್ತಿಯನ್ನು ಕಳೆದುಕೊಂಡು ಯುದ್ಧದಲ್ಲಿ ಭಗವಾನ್ ಶಿವನಿಂದ ಹತನಾದನು. ಇದರಿಂದ ದುಃಖಿತಳಾದ ವೃಂದಾದೇವಿಯು ಭಗವಾನ್ ವಿಷ್ಣುವಿಗೆ ಶಾಪ ನೀಡಿದಳು. ವಿಷ್ಣುವು ಮುಂದಿನ ಅವತಾರದಲ್ಲಿ ಪತ್ನಿಯಿಂದ ವಿಯೋಗ ಹೊಂದಲಿ ಹಾಗೂ ಭೂಲೋಕದಲ್ಲಿ ಜನ್ಮ ತಾಳಲಿ ಎಂದು. ಈ ಕಾರಣದಿಂದ ಭಗವಾನ್ ವಿಷ್ಣು ರಾಮಾವತಾರದಲ್ಲಿ ಸೀತೆಯ ವಿಯೋಗದ ನೋವನ್ನು ಅನುಭವಿಸಬೇಕಾಯಿತು. ಇನ್ನೊಂದು ಕಥೆಯಲ್ಲಿ ವೃಂದಾದೇವಿಯು ಭಗವಾನ್ ವಿಷ್ಣುವಿಗೆ ಕಲ್ಲಾಗಲಿ ಎಂದು ಶಾಪ ನೀಡುತ್ತಾಳೆ. ಅದೇ ಕಾರಣಕ್ಕೆ ಭಗವಾನ್ ವಿಷ್ಣುವನ್ನು ಸಾಲಿಗ್ರಾಮ ರೂಪದಲ್ಲಿ ಪೂಜಿಸಲಾಗುತ್ತದೆ. ವೃಂದಾಳ ಆಂತರ್ಯದ ದುಃಖವನ್ನು ಅರಿತ ಭಗವಾನ್ ವಿಷ್ಣುವು ಆಕೆಗೆ ವರ ನೀಡಿದನು. ಮುಂದೆ ಭಗವಾನ್ ವಿಷ್ಣುವಿನ ಆರಾಧನೆಯ ಜೊತೆ ತುಳಸಿಯನ್ನು ಆರಾಧಿಸುವಂತಾಗಲಿ ಎಂದು. ಯಾವ ಭಕ್ತರು ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯಂದು ತನ್ನ ವಿವಾಹವನ್ನು ತುಳಸಿಯ ಜೊತೆ ಮಾಡುತ್ತಾರೋ ಅವರ ಸಕಲ ಮನೋಕಾಮನೆಗಳು ಪೂರ್ಣವಾಗಲಿ ಎಂದು ವರ ನೀಡಿದನು. ಅಂದಿನಿಂದ ಇಂದಿನವರೆಗೂ ತುಳಸಿಯ ವಿವಾಹದ ಪರಂಪರೆ ಮುಂದುವರೆದುಕೊಂಡು ಬಂದಿದೆ.